ಎಲ್ರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಈ ನವರಾತ್ರಿ ಹಬ್ಬದ ಆಧ್ಯಾತ್ಮಿಕ ಹಿನ್ನೆಲೆ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ನಾವು ಈ ನವರಾತ್ರಿಯಲ್ಲಿ ಮಹಾತಾಯಿ ಚಾಮುಂಡೇಶ್ವರಿಯು ಮಹಿಷಾಸುರನ್ನ ಮರ್ದನ ಮಾಡಿದ ಸಂಭ್ರಮದಲ್ಲಿ ಆಚರಿಸ್ತೇವೆ. ಆದ್ರೆ ಇದಕ್ಕೆ ಇನ್ನೊಂದು ಹಿನ್ನೆಲೆಯನ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ನವರಾತ್ರಿಯನ್ನ 4 ರೀತಿಯ ನವರಾತ್ರಿಗಳಾಗಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಈ ನವರಾತ್ರಿ ಬಂದು ಶರದೀಯ ನವರಾತ್ರಿ ಅಂತ ಕರೀತಾರೆ. ಅಂದ್ರೆ ಇದು ಶರದ್ ಋತುವಿನಲ್ಲಿ ಕಂಡು ಬರೋದ್ರಿಂದ ಇದನ್ನ ಶರದೀಯ ನವರಾತ್ರಿ ಅಂತ ಕರೆದಿದ್ದಾರೆ. ಶರದ್ ಋತುವಿನ ಮಹತ್ವ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಈ ನವರಾತ್ರಿ ಎಸ್ಪೆಷಲಿ ಒಂದು ಸಂಧಿಕಾಲ. ಅಂದ್ರೆ ಶರದ್ ಋತುವಿನ ಹಿಂದೆ ವರ್ಷ ಋತು, ಮುಂದೆ ಹೇಮಂತ ಋತು ಕಾಣಿಸಿಕೊಳ್ಳುತ್ತೆ. ಅಂದ್ರೆ ಮಳೆಗಾಲದಿಂದ ಚಳಿಗಾಲಕ್ಕೆ ಪ್ರಕೃತಿಯಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಏನ್ ತಗೊಳುತ್ತೆ, ಆ ಸಂಧಿಕಾಲ ಈ ಶರದ್ ಋತು. ಓಕೆ, ಈ ಋತುವಿನ ಸಮಯದಲ್ಲಿ ಸೂರ್ಯನ ಕಿರಣಗಳು ಬಹಳ ಇಂಟೆನ್ಸ್ ಆಗಿ ಭೂಮಿಗೆ ಬಂದು ತಲುಪುತ್ತೆ. ಸೊ ಹಾಗಿರುವಾಗ ಸಹಜವಾಗಿ ನಮ್ಮಲ್ಲಿ ಪಿತ್ತ ಪ್ರಕೋಪ ಆಗುವಂತಹ ಸಂಭವಗಳಿರುತ್ತೆ. ಸೊ ಅದೇ ಕಾರಣಕ್ಕಾಗಿ ಆಯುರ್ವೇದದಲ್ಲಿ ಶರದ್ ಋತುವಿನಲ್ಲಿ ಪಿತ್ತ ಪ್ರಕೋಪ ಪ್ರಕೋಪಿತ ದೋಷಗಳು ಅಥವಾ ಕಾಯಿಲೆಗಳು ಹೆಚ್ಚಾಗಿ ಕಂಡುಬರುತ್ತೆ ಅಂತ ಉಲ್ಲೇಖಿಸ್ತಾರೆ. ಸೊ ಸಾಮಾನ್ಯವಾಗಿ ಈ ಋತುವಿನಲ್ಲಿ ಗ್ಯಾಸ್ಟ್ರೈಟಿಕ್ ಸಮಸ್ಯೆ, ಅಸಿಡಿಟಿ ಸಮಸ್ಯೆ, ಕಾನ್ಸ್ಟಿಪೇಷನ್, ಪೈಲ್ಸ್, ಹೆಮರಾಯ್ಡ್ಸ್, ರಕ್ತದೊತ್ತಡ, BP ಮತ್ತು ಈ ಸ್ಕಿನ್ ಪ್ರಾಬ್ಲಮ್ಸ್, ಎಸ್ಪೆಷಲಿ ತ್ವಕ್ ವಿಕಾರಗಳು, ಇದು ಬಹಳ ಹೇರಳವಾಗಿ ಕಾಣಿಸುತ್ತೆ. ಅಲಾಂಗ್ ವಿತ್ ದಟ್ ಮಾನಸಿಕ ಕಾಯಿಲೆಗಳು. ಅಂದ್ರೆ ಇದೇ ಸಮಯದಲ್ಲಿ ಪಿತ್ತ ಪ್ರಕೋಪ ಆಗೋ ಕಾರಣಕ್ಕೆ ಬಹಳಷ್ಟು ಕೋಪ, ಅಂದ್ರೆ ಕ್ರೋಧ, ಲೋಭ, ಮದ, ಮತ್ಸರ್ಯ, ಈ ರೀತಿಯಾದ ಮಾನಸಿಕ ದೋಷಗಳು ಕೂಡ ಜಾಸ್ತಿ ಆಗೋ ಕಾರಣದಿಂದಾಗಿ ನಮ್ಮಲ್ಲಿ ಆಂಗ್ಸೈಟಿ, ಫೋಬಿಯಾ, ಇರಿಟಬಿಲಿಟಿ, ಈ ರೀತಿಯಾದ ಸಿಂಪ್ಟಮ್ಸ್ಗಳು ಸಹ ಕಾಣಿಸುತ್ತೆ. ಸೊ ಹಾಗಿದ್ರೆ ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋ ಪ್ರಶ್ನೆಗೆ ನಮ್ಮ ಪೂರ್ವಿಕರು ಬಹಳ ಬುದ್ಧಿವಂತಿಕೆಯಿಂದ ಮತ್ತು ಬಹಳ ಕ್ರಮಬದ್ಧವಾಗಿ ಒಂದು ಆಚರಣೆಯನ್ನ ತಂದುಕೊಟ್ಟಿದ್ದಾರೆ. ಅದೇ ನವರಾತ್ರಿ. ಸೊ ಈ 9 ರಾತ್ರಿಗಳು ಅಂದ್ರೆ 10 ದಿನಗಳು ನಾವು ಏನು ಆಚರಣೆಯನ್ನ ಮಾಡ್ತೀವಿ, ಅದರಲ್ಲಿ ಬಹಳ ಸೈಂಟಿಫಿಕ್ ಆಗಿ ನಮಗೆ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಆರೋಗ್ಯವನ್ನ ಅದರೊಳಗೆ ಅಡಗಿಸಿಟ್ಟಿದ್ದಾರೆ ನಮ್ಮ ಪೂರ್ವಜರು. ಸಾಮಾನ್ಯವಾಗಿ ನವರಾತ್ರಿ ಅಂದ್ರೆ 9 ದಿನಗಳ ಕಾಲ ಉಪವಾಸವನ್ನ ಆಚರಿಸ್ತೀವಿ. ಸೊ ಈ ಉಪವಾಸದಲ್ಲಿ ಮೇಜರ್ಲಿ ಏನಿರುತ್ತೆ ಅಂದ್ರೆ ತುಂಬಾ ಲೈಟ್ ಡಯಟ್, ಫಲಾಹಾರ, ಹಾಲು, ಎಳ್ನೀರು, ಪಾಯಸ ಅಥವಾ ತಂಪು ಪಾನೀಯಗಳು ಅಂದ್ರೆ ಜ್ಯೂಸ್ಗಳು, ಈ ರೀತಿಯಾದ ಆಹಾರಗಳನ್ನ ಸೇವಿಸ್ತೀವಿ. ಮತ್ತು ಏಕಾಹಾರ ಅಂದ್ರೆ ಒಂದು ಸಮಯದ ಊಟವನ್ನ ಮಾತ್ರ ಸೇವಿಸುವಂಥದ್ದು ಪದ್ಧತಿಯಲ್ಲಿರುತ್ತೆ. ಸೊ ಯಾವಾಗ ಈ ರೀತಿಯಾದ ಸಂಸ್ಕಾರಗಳನ್ನ, ಪದ್ಧತಿಗಳನ್ನ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಡ್ತಾರೆ, ಅದು ನಮಗೆ ಆರೋಗ್ಯಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ ಇದನ್ನ ನಾವು ಆಯುರ್ವೇದದಲ್ಲಿ ಲಂಘನ ಅಂತ ಕರಿತೀವಿ. ಅಂದ್ರೆ ದೇಹವನ್ನ ಕರಗಿಸುವ ಪ್ರಕೃತಿ. ಅಂದ್ರೆ ಇಟ್ ಇಸ್ ನಾಟ್ ಸಿಮಿಲಿ ಟು ಅ ಡಯಟ್. ಡಯಟ್ಗೆ ಸಿಮಿಲಿ ಅಲ್ಲ. ಅಂದ್ರೆ ಲಂಘನ ಮಾಡುವಾಗ ನಮ್ಮ ದೇಹದಲ್ಲಿನ ಆಮ ಅಂತ ಏನು ಹೇಳ್ತೀವಿ, ಅಂದ್ರೆ ಟಾಕ್ಸಿನ್ಸ್, ಅದು ಡೈಜೆಸ್ಟ್ ಆಗಿ ಹೊರಗಡೆ ಹೋಗುತ್ತೆ. ಸೊ ಆ ಹೊರಗಡೆ ಹೋಗೋ ಕ್ರಮದಲ್ಲಿ ನಮ್ಮ ದೇಹ ಲಘು ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಲಂಘನ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವ ಎಲ್ಲ ಆಮಗಳು ಹೊರಗಡೆ ಹೋಗುತ್ತೆ ಮತ್ತು ಪಿತ್ತ ಶಮನ ಆಗುತ್ತೆ. ಸೊ ಇದು ದೈಹಿಕವಾದಂತಹ ಲಾಭವಾದರೆ, ಮಾನಸಿಕವಾಗಿ ಇನ್ನೊಂದು ಲಾಭ ಇದೆ. ಅದೇನೆಂದ್ರೆ, ಸಾಮಾನ್ಯವಾಗಿ ನವರಾತ್ರಿಯಲ್ಲಿ ರಾತ್ರಿ ಭಜನೆಗಳು ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತೀವಿ ಎಲ್ಲರೂ. ಸೊ ಬಹಳ ಮುಖ್ಯವಾದ ಶ್ಲೋಕ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೆ ಸ್ವಸ್ಥೋ ರಕ್ಷಾ ಅರ್ಥಮಾಯುಷಃ ಅಂತ. ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದನೇ ನಮ್ಮ ಆರೋಗ್ಯ ಅಂದ್ರೆ ಸ್ವಾಸ್ಥ್ಯ ಮತ್ತು ಅರ್ಥ, ಎಕಾನಮಿ ಹೆಚ್ಚಾಗತ್ತೆ. ಅಂದ್ರೆ ಹೇಗೆ, ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ದಿನ ಕೆಲಸಗಳೆಲ್ಲ ಚೆನ್ನಾಗಿರುತ್ತೆ. ನಾವು ದಿನ ಕೆಲಸಗಳು ಚೆನ್ನಾಗಿದ್ರೆ ನಾವು ಆರ್ಥಿಕವಾಗಿ 100% ಸಬಲರಾಗೇ ಆಗ್ತೀವಿ. ಸೊ
ಯಾರಾದರೂ ನೀವು ಆ, ಈಗ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ಕ್ಯಾಂಪೇನ್ ಥರನೇ ನಡೀತಾ ಇದೆ. ಸೊ ನಿಮ್ಗೇನಾದರೂ ಮ್ಯಾನಿಫೆಸ್ಟೇಷನ್ಸ್ ಆಗಬೇಕು ಅಥವಾ ನೀವು ತುಂಬ ಬಹಳ ಬೇಗ ರಿಚ್ ಆಗಬೇಕು ಅಂದರೆ ಈ ನವರಾತ್ರಿ ಕ್ರಮಗಳನ್ನ ಅನುಸರಿಸಿ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಖಂಡಿತವಾಗೂ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂತ ಹೇಳುತ್ತಾರೆ. ಅಂದ್ರೆ ಅಟ್ಲೀಸ್ಟ್ ನೀವು 5 ಗಂಟೆಯಿಂದ 6 ಗಂಟೆ ಒಳಗೆ ಎದ್ದು ದೇವರ ಪೂಜೆಯನ್ನು ಮಾಡು, ಆ ದೇವಿ ಉಪಾಸನೆ ಮಾಡ್ತಾ ಆರಾಧನೆಗಳನ್ನು ಮಾಡ್ತಾ ನಿಮ್ಮ ಮನಸ್ಸನ್ನ ನೀವು ಯಾವಾಗ ಕಾನ್ಷಿಯಸ್ನೆಸ್ ಹೈಯರ್ ಕಾನ್ಷಿಯಸ್ನಲ್ಲಿ ಅಲಾಟ್ ಮಾಡ್ಕೋತೀರಾ, ನಿಮ್ಮ ಸಾತ್ವಿಕ ಗುಣ ಹೆಚ್ಚಾಗುತ್ತೆ. ಯಾವಾಗ ಸತ್ವ ಹೆಚ್ಚಾಗುತ್ತೆ, ರಜೋ ಮತ್ತು ತಮೋ ಗುಣಗಳು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮಾನಸಿಕವಾಗೂ ನೆಮ್ಮದಿ ಸಿಗುತ್ತೆ, ಮಾನಸಿಕ ದೋಷಗಳು ಕಡಿಮೆ ಆಗುತ್ತೆ. ಸೊ ಇದು ಮಾನಸಿಕ ಆರೋಗ್ಯದ ಹಿನ್ನೆಲೆ. ಸೊ ನೋಡಿದ್ರಲ್ಲ, ನವರಾತ್ರಿ ಅನ್ನೋದು ಬರೀ ಆಧ್ಯಾತ್ಮಿಕ ಒಂದು ಆಚರಣೆ ಅಲ್ಲ, ಅದಕ್ಕೆ ದೈಹಿಕ ಮತ್ತು ಮಾನಸಿಕ ಮತ್ತು ಸಾಮಾಜಿಕವಾಗಿ ಎಲ್ಲರ ಜೊತೆ ಬೆರಿತೀರಾ, ನಿಮ್ಮ ಮನಸ್ಸು ಬಹಳ ಖುಷಿ ಆಗುತ್ತೆ, ರಿಲೇಶನ್ಶಿಪ್ಸ್ ಬೆಳೆಯುತ್ತೆ, ಖುಷಿ ಆಗುತ್ತೆ. ಸೊ ಈ ಎಲ್ಲ ಅಡ್ವಾಂಟೇಜಸ್ ಇದ್ರೊಳಗಡೆ ಅಡಗಿದೆ. ಸೊ ಎಲ್ಲರೂ ಈ ದಸರಾನ್ನ, ಈ ನವರಾತ್ರಿಯನ್ನ ಬಹಳ ಖುಷಿಯಿಂದ ಭಕ್ತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಿ ಅಂತ ಹೇಳಿ